ಸಾವ್ಕಾರ ಫಾಲ್ ಓಡಾಡ್ತೀವಿ ಅನ್ನೋದೊಂದು ಭಾಳ ಸಿಟ್ಟಾಗಿತ್ತು ರೀ. ಮೊನ್ನೆ ಅವ್ರು ಕಲ್ಯಾಣ ಟ್ರಾನ್ಸ್ಫರ್ ಆಗ್ತದೆ ಶಂಕರ್ ನಂದೇಶ್ವರ ಅಂತೇಳಿ, ಅದನ್ನು ನಾನೇ ಟ್ರಾನ್ಸ್ಫರ್ ಮಾಡಿಸಿ ನಾನು ಸಿಟ್ಟಲೇ ಇವ್ರು ಇದನ್ನೆಲ್ಲ ಆಗ್ತಿದ್ರು ಸರ್. ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ, ನಾವು ಹೇಳ್ರಿ ಹಂಗೆ ಆಗ್ತಾವೆ ರೀ. ಆ ಸಿಟ್ಟು ಇಟ್ಕೊಂಡು ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದಂಗೆ ಕಾಣಿಸ್ತಾರೆ ರೀ. ನಾವು ಅದು ಕೂಡಲೇ ಈಗ ನೀವು ಕಂಪ್ಲೇಂಟ್ ಮಾಡ್ತೀರಿ? ಕಂಪ್ಲೇಂಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೇರವಣೆ ಲಕ್ಷ್ಮಣ್ ಸವದಿ ಚಿದಾನಂದ ಸವದಿ. ಸ್ವಾಭಿಮಾನ್ಯದ ಮನುಷ್ಯ ಅದೀನಿ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥ ಶಕ್ತಿನೂ ನನಗಿಲ್ಲ. ಯಾಕಂದರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪು ಆಗಿಲ್ಲ. ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ, ಡೈರೆಕ್ಟ್ ಚಾಲನ ಮಾಡೋದು. ನನಗೂ ಸ್ವಾಭಿಮಾನ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಭಾಳ ಅದ. ನಾ ಎಂದೂ ಸ್ವಾಭಿಮಾನ ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಇದು ಮಾಡೋದು. ಬೇಕಾದ್ರೆ ಸಾಯ್ತೀನಿ, ಕರೆ ಸ್ವಾಭಿಮಾನ ಕಳ್ಕೊಂಡು ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತೈತೆ ನೋಡೋದು. ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ತೀರಿ? ಪೊಲೀಸ್ ಇಲಾಖೆನೂ ಇತ್ತು ಸರ್ ಅಲ್ಲಿ. ಪೊಲೀಸ್ ಇಲಾಖೆ ಅವರು ಇದ್ದಾರೆ ಪಾಪ. ಅವರು ಎಲ್ಲ ಹಿಂಗಾಗಬಾರ್ದು. ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಆದ್ರು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದ್ದಾರೆ. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ. ನಿನ್ನ ಕಚ್ಚು ಮತ್ತೆ ಕೈಗೆ ಏನಿಲ್ಲ ಬಟ್ಟೆಗೆ ಎಲ್ಲ ಕಡೆ ಏನು ಮಾಡ್ಯಾರ. ಏನು ಗಲಾಟೆ ಸರ್ ಇದು? ಏನು ಗಲಾಟೆ? ಅದೇನೂ ಇಲ್ಲ ರೀ. ಒಟ್ಟು ಅವ್ರ ಮನೆಗೆ ಹೋಗಿದ್ವಿ, ಹೋಗುತ್ತಾಡಲ್ಲ. ಬೋಟಿ ಮನೆ ನಮ್ಮ ಮನೆಗೆ ನನ್ನ ಪರ್ಮಿಷನ್ ಇಲ್ಲದೆ ನಿನಗೆ ಯಾವ ಬಾ ಅಂದ ಅಂತೇಳಿ ಬರೀ ಎಲ್ರಿ ಅದು ಗಲಾಟೆ? ಸೌದಿ ಅವ್ರ ಮನೆಗೆ. ಇಲ್ಲೇ ರೀ? ಏನೋ ವಿಡಿಯೋದು ಏನು ನಮ್ಮ ಕಡೆ ಇಲ್ಲ. ನಮ್ಮ ಕಡೆ ಏನೂ ಇಲ್ಲ. ಎದಕ್ಕೆ ಹೋಗಿರಿ ನೀವು ರೀ? ಹಾಂ ನೀವು ರೀ? ಹಾಂ ನೀವು ಎದಕ್ಕೆ ಹೋಗಿರಿ? ಬ್ಯಾಂಕಿಂದ ಕೆಲಸ ಇತ್ತು ರೀ, ಅದ್ರ ಸಲುವಾಗಿ ಹೋಗಿದ್ದೀರ. ಅದೆಲ್ಲ ಒಳ್ಳೇದು ಕರೀಲ್ಲ. ಮತ್ತು ಬಡಪಾಯಿ ಪರಿಸ್ಥಿತಿ ಏನು ಮಾಡಿ ಊಟ ಮಾಡ್ತಾನೆ. ಈಗ ತೀರ ಏನು ನಮಗೆ ಸಾವಕಾಶ ಮಾಡೋರಿಗೆ ಗೊತ್ತಾಗಲ್ಲ. ನಾನು